ಇನ್ನು ಈ ಸಿಎಂ ಬದಲಾವಣೆ ಚರ್ಚೆ ಮುಂದುವರಿತಲೇ ಇದೆ. ದಿನ ಯಾರಾದರೂ ಒಬ್ಬರು ಇದರ ಬಗ್ಗೆ ಮಾತನಾಡ್ತಲೇ ಇದ್ದಾರೆ. ಇದೀಗ ಬಸವರಾಜ ರಾಯರೆಡ್ಡಿ ಹೇಳಿರುವಂತಹ ಮಾತು ನಾನೇನು ಕಮ್ಮಿನಾ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಈಗ ಒಂದಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಏನು ಈ ಮಾತಿನ ಮರ್ಮ? ಸಿಎಂ ಬದಲಾವಣೆ ಚರ್ಚೆ ಎಷ್ಟರ ಮಟ್ಟಿಗೆ ಬಂದು ತಲುಪ್ತಾ ಇದೆ? ಬನ್ನಿ ರಿಪೋರ್ಟ್ ನೋಡೋಣ. ಬಿಹಾರ ಚುನಾವಣೆ ನಂತರದಲ್ಲಿ ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುವುದಂತದ್ದು ಕೂಡ ಸ್ಪಷ್ಟ. ಶಿವಕುಮಾರ್ ಆಗಬಾರ್ದಂತ ಏನ್ರಿ ಇದೆಯಾ? ಆಗ್ಲಿ. ಸಿದ್ದರಾಮಯ್ಯ ಯಾವುದೇ ಅಸ್ತ್ರ ಬಳಸಿದ್ರು ಕೂಡ ಅವ್ರ ಸ್ಥಾನ ಭದ್ರವಾಗಿ ಉಳಿಯಲ್ಲ. ಸಿಎಂ ಕುರ್ಚಿ ಸುತ್ತಲಿನ ಚರ್ಚೆ ಮುಗಿಯದ ಅಧ್ಯಾಯವಾಗಿದೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹೊಸ ಚರ್ಚೆ ಹುಟ್ಟುಹಾಕ್ತಿದೆ. ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ. ಡಿಕೆ ಸಿಎಂ ಆಗ್ತಾರೆ ಎಂಬ ಪ್ರಶ್ನೆಗೆ ನಾನೇನ್ ಕಮ್ಮಿ ಎಂದಿದ್ದಾರೆ. ಕೆಲವರು ಡಿಕೆ ಶಿವಕುಮಾರ್ ಸಿಎಂ ಆಗಲ್ರಿ, ನಾನು ಆಗ್ಬೇಕಂತ ಕೆಲವೊಂದು ಹೇಳಲ್ವಾ? ನಾನೇನು ಕಮ್ಮಿ ಇದ್ದೀನಾ? ಅವ್ರು ಎಷ್ಟು ಸಲ ಆರಿಸಿ ಬಂದ್ರೆ ನಾನು ಅಷ್ಟೇ ಸಾರಿ ಆರಿಸಿ ಬಂದಿದ್ದೀನಿ ರೀ. ನಾನು 1985 MLA ರೀ. ಹಂಗಂದ್ರೆ ನಾವು ಯಾರೂ ಕಡಿಮೆ ಇಲ್ಲ. ಸಿದ್ದರಾಮಯ್ಯನವ್ರು ಕಂಟೆಸ್ಟ್ ಮಾಡಿದ್ರು, ಬೇರೆಯವರು ಕಂಟೆಸ್ಟ್ ಮಾಡಿದ್ರು. ವೋಟಿಂಗ್ ಆಯಿತು, ಹೆಚ್ಚಿನ ಮತ ಯಾರಿಗೆ ಬಂತು? ಸಿದ್ದರಾಮಯ್ಯನವರು. ಅವ್ರಿಗೆ ಮಧ್ಯದಲ್ಲೇ ನೀವು ಬಿಟ್ಟು ಹೋಗಿ ಅಂತ ಏನಾರ ಹೇಳಿದ್ರಾ? ನಮಗೇನು ಹೇಳಿಲ್ಲ. ನಾವು ವೋಟ್ ಹಾಕಿದ್ದು ಅವ್ರಿಗೆ 5 ವರ್ಷಕ್ಕೆ. ಹೀಗಾಗಿ ಅವ್ರು 5 ವರ್ಷನೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಹಾರ ಚುನಾವಣೆ ಬಳಿಕ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗುತ್ತದೆ, ಕ್ರಾಂತಿ ಶತಸಿದ್ಧ ಅಂತ ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಬಸವರಾಜ ರಾಯರೆಡ್ಡಿ ನಮ್ಮಲ್ಲಿ ಕ್ರಾಂತಿ ಇಲ್ಲ, ಬರೀ ಶಾಂತಿ ಅಷ್ಟೇ ಇದೆ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ. ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗುವುದಂತದ್ದು ಕೂಡ ಸ್ಪಷ್ಟ. ಏನು ಕ್ರಾಂತಿ ಆಗಲ್ಲ. ನಮ್ಮಲ್ಲಿ ಶಾಂತಿ ಇದೆ. ಕ್ರಾಂತಿ ಎಲ್ಲಾಗಿದೆಯಪ್ಪ? ಶಾಂತಿ ಇದೆ. ನಾವೆಲ್ಲ ಶಾಂತಿ ಪ್ರಿಯರು. ಈಗ ನಾವಿಲ್ಲಿ ಶಾಂತವಾಗಿಲ್ವಾ ನಾವು? ಇನ್ನು ಅನೇಕ ಸಚಿವರು ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಮುಂದುವರಿಯುತ್ತಾರೆ ಅಂದಿದ್ದಾರೆ. ಇದಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿರುಗೇಟನ್ನ ಕೊಟ್ಟಿದ್ದು, ಯಾವ ಅಸ್ತ್ರ ಪ್ರಯೋಗಿಸಿದ್ರು ಸಿದ್ದು ಭದ್ರವಾಗಿ ಉಳಿಯಲ್ಲ ಅಂತ ಹೇಳಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಅವರು ತುಳಸಿಯನ್ನು 2.5 ವರ್ಷ ಇರ್ತಾರೆ. ನಿಶ್ಚಿತವಾಗಿ ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು 2.5 ವರ್ಷದಿಂದ ಮುಂದುವರ್ತಾರೆ, 2.5 ವರ್ಷ ಮುಂದುವರಿತಾರೆ. ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮುಂದಿನ 2 ವರ್ಷ ಅದು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಕೂಡ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಯಾವುದೇ ಅಸ್ತ್ರ ಬಳಸಿದ್ರು ಕೂಡ ಅವ್ರ ಸ್ಥಾನ ಭದ್ರವಾಗಿ ಉಳಿಯಲ್ಲ. ಅವ್ರ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೋತಾರೆ. ಮೊದಲನೇ ಹೆಜ್ಜೆನೆ ಜಾತಿ ಜನಗಣತಿಯಿಂದ ಆರಂಭ ಆಗುತ್ತೆ. ಈ ನಡುವೆ ಸಿಎಂ ಕುರ್ಚಿ ವಿಚಾರಕ್ಕೆ ಹೊಸ ಚರ್ಚೆ ಅಂಟಿಸಿದ್ದು ಮಾಜಿ ಸಚಿವ ಕೆಎನ್ ರಾಜಣ್ಣ. ನಿನ್ನೆ ತುಮಕೂರಿನಲ್ಲಿ ಮಾತನಾಡಿದ್ದ ನೇರ ನುಡಿಯ ಮಾತುಗಾರ ಸಿಎಂ ಮೊದಲಿನಂತಿಲ್ಲ ಎಂಬ ಮಾತುಗಳನ್ನಾಡಿದ್ರು. ಈ ಮಾತಿಗೆ NB ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಸಿದ್ದರಾಮಯ್ಯ ಬದಲಾಗಿಲ್ಲ ಅಂತ ಹೇಳಿದ್ದಾರೆ. ಆಗ ಪಾರದರ್ಶಕ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಬೇಕಾದ್ರೂ ಗೊತ್ತಿಲ್ಲ. ಅದು ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ಸಿದ್ದರಾಮಯ್ಯರು 2013 ಅಲ್ಲ, ಹುಟ್ಟಿದಾಗ ಸಿದ್ದರಾಮಯ್ಯನವರು ಏನಿದಾರ, ಈಗಲೂ ಅದೇ ಸಿದ್ದರಾಮಯ್ಯನವ್ರು ಯಾವಾಗೂ ಬದಲಾವಣೆ ಆಗಿಲ್ಲ. ಅದೇನೇ ಹೇಳಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಮಾತಿಗೆ ವಿರಾಮ ಬೀಳುತ್ತಲೇ ಇಲ್ಲ. ಸುರ್ಜೇವಾಲಾ, ವೇಣುಗೋಪಾಲ್ ಡೋಂಟ್ ಟಾಕ್ ಅಂದ್ರು ನಾಯಕರ ಮಾತಿನ ವರಸೆ ಮುಂದುವರೆದಿದೆ. ಈ ಚರ್ಚೆಯ ಕಿಚ್ಚು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಈರಣ್ಣ ಬಸವ, TV9 ಬೆಂಗಳೂರು.